ಗ್ರಾಜ್ಯುಯೇಷನ್ ಇನ್ ಮ್ಯಾನೇಜ್ಮೆಂಟ್, ಶಾರ್ಟ್ ಹ್ಯಾಂಡಲ್ಲಿ ಫಸ್ಟ್ ಕ್ಲಾಸ್. ಗುಡ್, ವೆರಿ ಗುಡ್. ನೀವು ಸ್ವಲ್ಪ ಹೊರಗಡೆ ವೆಯ್ಟ್ ಮಾಡ್ತೀರಾ? ನಾನು ಹೇಳಿ ಕಳಿಸ್ತೀನಿ. ಥ್ಯಾಂಕ್ ಯು ಸರ್. You have been appointed. ಅಯ್ಯೋ ಬಿಡಿ, ಯಾರಾದ್ರೂ ನೋಡ್ಬಿಡ್ತಾರೆ. ಏನ? ಅದು ನನ್ನ ಚೇಂಬರಿಗೆ. ನನ್ನ ಪರ್ಮಿಷನ್ ಇಲ್ಲದೆ ಯಾರು ಬರಕ್ಕಾಗಲ್ಲ. ನಿಮ್ಮೆಲ್ಲಿರೋ ಕೋಪ ನನ್ಗಿನ್ನೂ ಹೋಗಿಲ್ಲ. ವೈ ಶಾಂತಿ? ಅಲ್ಲ, ಎಲ್ರನ್ನೂ ಇಂಟರ್ವ್ಯೂ ಮಾಡೋ ಹಾಗೆ ನನ್ನ ಇಂಟರ್ವ್ಯೂ ಮಾಡ್ತಿರಲ್ಲ. ಅದು ಬಂದು ಆಫೀಸ್ ಡಿಸಿಪ್ಲಿನ್. ಇದು ನಿನಗೆ, ಇದು ನನಗೆ. ಇನ್ಮೇಲಿಂದ ನಾನು ನೀನು ಅಲ್ಲಿ ಇಲ್ಲಿ ನೋಡೋ ಪ್ರಶ್ನೆನೇ ಬರಲ್ಲ. ಇಲ್ಲಿ ಕೆಲಸನೂ ಮಾಡ್ತಾ ಇರ್ಬೋದು, ದಿನಕ್ಕೆ 8 ಅವರ್ಸ್ ನೋಡ್ತಾನೆ ಇರ್ಬೋದು. ಏನಂತೀಯ? ಮದುವೆ ಆದ್ಮೇಲೆ 8 ಗಂಟೆ ಏನು 24 ಗಂಟೆನೂ ನೋಡ್ತಾನೆ ಇರಬಹುದು. ನಿಮ್ ಜೊತೆನೇ ಇರ್ತೀನಿ. ಆದ್ರೆ ಮದುವೆಗೆ ಒಂದು ದೊಡ್ಡ ಪ್ರಾಬ್ಲಮ್ ಇದೆಯಲ್ಲ. ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ನನಗೆ ಸಿದ್ಧ ಅಂತ ಒಬ್ಬ ಪ್ರಾಣ ಸ್ನೇಹಿತ ಇದ್ದಾನೆ, ದನ ಕಾಯೋನು. ನಾನು ಒಂದೇ ದಿನ ಒಂದೇ ಮಂಟಪದಲ್ಲಿ ಮದುವೆ ಆಗಬೇಕಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಹುಡುಗಿನ ಹುಡುಕಾಯ್ತಾ? ಹುಡುಗಿನ? ಅಯ್ಯೋ ಯಾಕೆ ಕೇಳ್ತೀಯ? ಹುಡುಗಿ ಅಂದ್ರೆ 100 ಮೈಲಿ ದೂರ ಓಡ್ತಾನೆ. ಹೌದಾ? ಅಯ್ಯಯ್ಯೋ, ಅವ್ರನ್ನ ಮದುವೆ ಆಗೋ ಹುಡುಗಿ ಅವಳಿಗೆ ಎಲ್ಲಿದ್ದಾಳು, ಏನ್ ಮಾಡ್ತಾ ಇದ್ದಾಳು? ಸರಿ 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 ಸರಿ. ಏಯ್ ಕೂತ್ಕೊಳ್ಳಮ್ಮ, ನಿನಗೆ ಹೇಳ್ತಿರೋದು ಕೂತ್ಕೋ. ಏಯ್ ನೀನು ಕೂತ್ಕೊಳ್ಳೋ, ಕೂತ್ಕೊಳ್ಳೋ ಹೇಳ್ತೀನಿ. ಮಲ್ಕೋ. ಅಲ್ವದು ಹೇಳಿದ ಮಾತು ಕೇಳಿ ಮಲ್ಕೊಳ್ಳೋ. ಮಲ್ಕೋ. ಅದ್ಯಾಗ ಕಾಲಿಟ್ಟಿದ್ಯಲ್ಲ ಇಡು. ನಾನೇ ಅಮ್ಮ, ಇವ್ನು ಹೇಳ್ತಿದ್ನಲ್ಲ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ದನ ಕಾಯೋನು, ಹೆಣ್ಣು ಮಕ್ಳು ಕಂಡ್ರೆ 100 ಮೈಲಿ ಓಡಾಕ್ತಾನೆ ಅಂತಿದ್ನಲ್ಲ, ಅವನೇ ನಾನು, ಸಿದ್ಧ ಅಂತ. ನಿನ್ನ ಹೆಸರೇನು? ಇವಳ ಹೆಸರು? ಏಯ್ ನಿನ್ನ ಹತ್ರ ನಾನು ಕೇಳಿಲ್ಲ, ಸುಮ್ಮನೆ ಮಲ್ಕೊಳ್ಳೋ. ಏನಮ್ಮ ನಿನ್ನ ಹೆಸರು? ಶಾಂತಿ. ಶಾಂತಿ? ಇವ್ನು ನಂಬ್ಕೊಂಡ್ರೆ ನೀನ್ ಬಾಳೆಲ್ಲ ಬರೀ ಅಶಾಂತಿ. ಸಿದ್ಧ ಮಾತಾಡ್ಬೇಕಾದ್ರೆ ಮಧ್ಯ ಸುಮ್ಮನೆ ಮಲ್ಕೋ. ಶ್ರೀರಂಗನಾಥನ್ ತರ ಮಲಗಿದಾನೆ, ನೀನ್ ಮಲಸ್ಕೊಂಡಿದ್ಯಾ? ಮರ್ಯಾದಸ್ತ್ರ ಹೆಣ್ಮಕ್ಳು ಮಾಡೋ ಕೆಲಸ ನಮ್ಮ ಇದು. ಇದು ಇದು ಮಹಾಲಕ್ಷ್ಮಿ ತರ ಇದ್ಯಾ. ಇವನ್ ಬಗ್ಗೆ ನಿನ್ಗೆ ಏನಮ್ಮ ಗೊತ್ತು? ದಿನ ಇದೇ ತರ ಒಂದೊಂದು ಹುಡುಗಿನ ಈ ಟೇಬಲ್ ಅಲ್ಲಿ ಕೂರಿಸ್ಕೊಂಡು ಅದೇನಾದ್ರು ವಿಚಾರಣೆ ನಡೆಸ್ಬಿಟ್ಟು ಹಿಂಗೆ ಮಲಸ್ಕೊಂತಾರೆ, ಪರವಾಗಿಲ್ವಾ? ಇವ್ರಂಥವ್ರಲ್ಲ. ಓಹೋ, ದುಡ್ಡು ಕಾಸು ಯಥೇಚ್ಛವಾಗಿದೆ. ದುಡ್ಡು ಕಾಸು ಜಾಸ್ತಿ ಇರೋರಿಗೆ ಸ್ವಲ್ಪ ಬುದ್ಧಿ ಕಮ್ಮಿ ಇರುತ್ತೆ, ಗೊತ್ತಾ ನಿನಗೆ? ಏನೇ ಆಗ್ಲಿ ನಾನು ಇವ್ರೇನೆ ಮದ್ವೆ ಆಗೋದು. ಇವ್ನ್ ನನ್ನ ಸ್ನೇಹಿತ, ಇವನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಇವ್ನ್ ಪೊರ್ಕಿ ಅಮ್ಮ, ಪೊರ್ಕಿ. ಹೌದು, ನಾನು ಇವ್ರೇನೆ ಮದ್ವೆ ಆಗೋದು. ಪರವಾಗಿಲ್ಲ ಪರವಾಗಿಲ್ಲ. ನಿಮ್ಮಿಬ್ಬರ ಪ್ರೀತಿ ಯಾವ ಘಟ್ಟದಲ್ಲಿ ಯಾವ ಮಟ್ಟದಲ್ಲಿದೆ ಅಂತ ಪರೀಕ್ಷೆ ಮಾಡದ್ನಮ್ಮ, ಅಷ್ಟೇ. ನನ್ನ ಸ್ನೇಹಿತ ಬರೀ ದುಡ್ಡಲ್ಲಿ ಅಷ್ಟೇ ಅಲ್ಲ ಮೇಲಿರೋದು, ಗುಣದಲ್ಲಿ ಅದಕ್ಕಿನ್ನ ಮೇಲಿದ್ದಾನೆ. ಒಳ್ಳೆ ಜೋಡಿ ಕಣ. ಏಯ್ ಕಳ್ಳ, ನನ್ಗೆ ಹೇಳಿದ್ರೆ ಇಷ್ಟೊಂದು ಮುಂದುವರಿಸಿದ್ಯಾ ನೀನು? ಖುಷಿಗೆ ಅಮ್ಮ ಹಾಲು ಕೋವ ಕಟ್ಸಾಳೆ, ತಗೋ ತಿನ್ನು. ತಗೋಮ್ಮ ನೀನು. ಯಾವಾಗಪ್ಪ ಮದ್ವೆ? ಅದು ನಿನ್ ಕೈಲೇ ಇದೆಯಲ್ಲ. ನನ್ ಕೈಲ? ಅದೇ ನಾವಿಬ್ರು ಮಾತಾಡ್ಕೊಂಡಿರ್ಲಿಲ್ವಾ, ನೀನ್ 3 ಗಂಟೆ ಹಾಕ್ಬೇಕಾದ್ರೆ ನಾನು 7 ಹೆಜ್ಜೆ ಇಡೋದು ಅಂತ. ನಾನು 3 ಗಂಟು, ನೀನ್ 7 ಹೆಜ್ಜೆ. ನೋಡಪ್ಪ, ನಿನ್ ಮದ್ವೆ ಆಗೋರ್ಗು ನನ್ ಮದ್ವೆ ಆಗ ಚಾನ್ಸೇ ಇಲ್ಲ. ನನ್ನ ಮದುವೆನಾ? ಮದುವೆನಾ? 1 2 3 4 5 6 ಗುರು ಶುಕ್ರ ಶನಿ ಬುಧ. ಆಗಲ್ಲ. ಅಲ್ಲ, ನಮ್ ಗುರಿಗೆ ಕೈ ಕಾಲು ಕಣ್ಣು ಮೂಗು ಕಿವಿ ಬಾಯಿ ಎಲ್ಲಾ ಪಾರ್ಟ್ಸ್ ಇರೋ ಜಾಗದಲ್ಲಿ ಇದೆಯಲ್ಲ, ಯಾಕೆ ಮದ್ವೆ ಆಗೋದಿಲ್ಲ? ಎಲ್ಲಾ ಪಾರ್ಟ್ಸ್ಗಳು ಇರೋ ಜಾಗದಲ್ಲೇ ಇದೆ, ಆದ್ರೆ ಗುರು ಇರ್ಬೇಕಾಗಿರೋ ಜಾಗದಲ್ಲಿ ಇಲ್ವಲ್ಲ. ಯಾವುದಕ್ಕೂ ನೀವು ಈ ಮದುವೆ ಅನ್ನೋದನ್ನ ಮರ್ತು ಬಿಡೋದು ಒಳ್ಳೇದು. ನೋಡಿ, ಈ 4 ತಿಂಗಳಲ್ಲಿ ಇವ್ರಿಗೆ ಸ್ತ್ರೀಯಿಂದ ಗಂಡಾಂತರವಿದೆ. ಅದಕ್ಕೆ ಯಾವುದೇ ಸ್ತ್ರೀ ನಿಮ್ಮನ್ನ ನೋಡಿದ್ರು ನೀವು ಮಾತ್ರ ನೋಡ್ಲೇಬಾರ್ದು. ಹೌದು, ಯಾವುದೇ ಸ್ತ್ರೀ ನಿಮ್ಮನ್ನ ಮಾತಾಡಿಸಿದ್ರು ನೀವು ಮಾತ್ರ ಮಾತಾಡ್ಲೇಬಾರ್ದು. ಯಾವುದಕ್ಕೂ ಈ ಸ್ತ್ರೀ ಅನ್ನೋ ಪದಾರ್ಥದಿಂದ ನೀವು ದೂರ ಇದ್ದಷ್ಟು ನಿಮ್ಮ ಮನಸ್ಸಿಗೆ, ನಿಮ್ಮ ವೃತ್ತಿಗೆ, ನಿಮ್ಮ ಏಳಿಗೆಗೆ ಒಳ್ಳೇದು. ಹೇಳೋದು ಹೇಳ್ಬಿಟ್ಟಿದೀನಿ, ನಿಮ್ಮ ಮನೆ ಬರ ನೀವು ನೋಡ್ಕೊಳ್ಳಿ. ಏನ್ ಗುರು, ಮೇನ್ ಫ್ಯೂಸ್ನ ಕಿತ್ತಾಕ್ಬಿಟ್ರಲ್ಲ, ಈಗೇನ್ ಮಾಡೋದು? ಮಾಡೋದೇನಿದೆ,
ನಿನ್ನ ಸೇಫ್ಟಿಯಲ್ಲಿ ನೀನಿರೋದು ಒಳ್ಳೇದು. ಬರೋ ಗಂಡಾಂತರ ಯಾವ ಹುಡುಗಿ ರೂಪದಲ್ಲಿ ಬರುತ್ತೋ, ಯಾವಾಗ ಬರುತ್ತೋ